ಶಂಭಾ ಜೋಶಿ ಅವರ ಜನ್ಮದಿನ ಸಂಶೋಧನಾ ದಿನವಾಗಬೇಕು. ಡಾಕ್ಟರ್ ಕೃಷ್ಣ ಕಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಶಂಭಾ ಜೋಶಿ ಅವರ ಜೀವನ ಮತ್ತು ಸಾಧನೆಗಳು ಮಾದರಿಯಾಗಲಿ ಎಂದು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಕನ್ನಡ ವಿದ್ಯಾರ್ಥಿಗಳು ಕನ್ನಡ ವಿಷಯದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಧಾರವಾಡದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ತೇಜಸ್ವಿನಿ ನಾರಾಯಣಕರ್ ಅವರು ಹೇಳಿದರು. ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಹಾಗೂ ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾನವ ಧರ್ಮ ಪ್ರತಿಷ್ಠಾನ ದತ್ತಿ ಡಾಕ್ಟರ್ ಶಶಿಧರ್ ನರೇಂದ್ರ ದತ್ತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ್ದ ಹಿರಿಯ ಸಾಹಿತಿ ಡಾಕ್ಟರ್ ಕೃಷ್ಣ ಕಟ್ಟಿರವರು ಮಾತನಾಡಿ, ಡಾಕ್ಟರ್ ಶಂಭಾ ಜೋಶಿ ಅವರ ಸಾಹಿತ್ಯಿಕ ಕೊಡುಗೆಗಳ ಕುರಿತು ಸುದೀರ್ಘವಾಗಿ ಮಾಹಿತಿ ನೀಡಿದರು. ಅವರ ಕೃತಿಗಳ ಕುರಿತು ಉಪನ್ಯಾಸ ಮಾಡಿದರು. ಸಂಶೋಧಕರಾದ ಡಾಕ್ಟರ್ ಶಂಭಾ ಜೋಶಿ ಅವರ ಜನ್ಮದಿನ ಸಂಶೋಧನಾ ದಿನವಾಗಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಡಾಕ್ಟರ್ ಶಂಭಾ ಜೋಶಿ ಅವರು ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮುಂದೆ ಸಂಶೋಧನೆಯ ಮುಖಾಂತರ ಸಾಹಿತ್ಯ ಮತ್ತು ಸಂಸ್ಕೃತಿ ಮೇಲೆ ಬೆಳಕು ಚೆಲ್ಲಿದವರು ಎಂದು ಹೇಳಿದರು. ದತ್ತಿದಾನಿಗಳು ಆದ ಹಿರಿಯ ನ್ಯಾಯವಾದಿ ವಿಜಿ ಭಟ್ ಹಾಗೂ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಸ್ಐ ಬಾವಿಕಟ್ಟಿರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕನ್ನಡ ನಾಡು ನುಡಿಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಡಾಕ್ಟರ್ ಶರಣಮ್ಮ ಗೋರೆಬಾಡ್ ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂತಹ ಸಾಹಿತಿಗಳ ಜೀವನ ಚರಿತ್ರೆ ವಿದ್ಯಾರ್ಥಿಗಳ ಬದುಕಿಗೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಸಂತ ಜೈನ್, ಸವಿತಾ ನೆಲಿಗಲ್ಲಿ, ಅನುಶ್ರೀ ಜಕ್ಕನ್ನವರ್, ಕುಮಾರ್ ಗಗನ್ ಜಕ್ಕನ್ನವರ್ ಕನ್ನಡ ಗೀತೆ ಗಾಯನ ಪ್ರಸ್ತುತಪಡಿಸಿದರು. ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ಶ್ರುತಿ ಬ್ಯಾಹಟ್ಟಿ, ಲಕ್ಷ್ಮೀ ದಾಸ್ತಿಕೊಪ್, ರುದ್ರಮ್ಮ ಮೇಟಿ, ಐಶ್ವರ್ಯ ಬಾವಿಕಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಮಾಂತೇಶ್ ನರಗಲ್ ರವರು ಸ್ವಾಗತಿಸಿದರು. ಜ್ಯೋತಿ ಚೋಳಿನ್ ಕಾರ್ಯಕ್ರಮವನ್ನ ನಿರೂಪಿಸಿದರು. ಡಾಕ್ಟರ್ ಭರತ್ ನಾಯಕ್ ವಂದಿಸಿದರು. ಹರ್ಷ್ ಡಂಬಳ್, ಎಂಜಿ ಸುಬೇದಾರ್, ಶಾರದಾ ಕೌದಿ, ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್, ಪ್ರಮೀಳಾ ಜಕ್ಕನ್ನವರ್, ಮಹೇಶ್ ಕುರ್ಬೂರ್, ಪ್ರದೀಪ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. लक्ष लक्ष दीपार्चने दिव्य गणपति, महागणपति, दिव्य गणपति, महागणपति. ಕಲಿಯೋದು ತಪ್ಪೇನಿಲ್ಲ. ಆದ್ರೆ ನಮ್ಮ ಭಾಷೆ ಉಳಿಬೇಕು ಅಂತಂದ್ರೆ ನಾವು ಬೇರೆ ರಾಜ್ಯದಿಂದ ಬಂದಿರುವಂತಹ ಜನರಿಗೆ ಕನ್ನಡವನ್ನು ಕಲಿಸಬೇಕು ಅಂತ ನಂದು ಒಂದು ಅಭಿಲಾಷೆ. ಈಗ ನಾವು ಕೇರಳಕ್ಕೆ ಹೋಗಿದ್ವಿ ಒಂದ್ಸರಿ. ಕೇರಳದಲ್ಲಿ ಮಲಯಾಳಂ ಭಾಷೆ ಪ್ರತಿಯೊಂದು ಶಾಲೆಯಲ್ಲಿ ಆಯ್ತು ಅಥವಾ ಅಂಗಡಿಯಲ್ಲಿ ಆಯ್ತು ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಆಯ್ತು, ಎಲ್ಲಾ ತಮಿಳಿನಲ್ಲಿ ಬೋರ್ಡ್ ಇರ್ತಿತ್ತು. ಬೋರ್ಡ್ ಅದಾವ, ಈಗಾದ್ರೂ ಕೂಡ ಅದಾವ. ಅಂದ್ರೆ ನಮಗೆ ಭಾಷೆ ಬರ್ಲಿಲ್ಲ ಅಂತಂದ್ರೆ ಟೋಟಲಿ ನಾವು ಬ್ಲೈಂಡ್ ಅಂತಾನೆ ತಿಳ್ಕೊಬೇಕು. ಆ ತರ ಅಂದ್ರೆ ಆ
ಆ ಮಲಯಾಳಿ ಒಂದು ಭಾಷೆ ಬಿಟ್ರೆ ಬೇರೆ ಯಾವ ಭಾಷೆನೂ ಅಲ್ಲಿ ಕಾಣುವುದಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡದಲ್ಲಿ ಇರ್ತದ ಬೋರ್ಡ್, ಆಮೇಲೆ ಇಂಗ್ಲಿಷ್ ನಲ್ಲಿ ಇರ್ತದ, ಆಮೇಲೆ ಹಿಂದಿಯಲ್ಲಿ ಇರ್ತದೆ. ಆದ್ರೆ ಅಲ್ಲಿ ಹಂಗಿಲ್ಲ, ಕೇವಲ ಮಲಯಾಳ ಭಾಷೆಯಲ್ಲಿ ಮಾತ್ರ ಅದು ಬೋರ್ಡ್ ಇದ್ದದನ್ನ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ ಎಂತ ಸಿಚುವೇಶನ್ ನಮಗೆ ಬರ್ತದೆ ಅಂತಂದ್ರೆ ನಾವು ಮಲಯಾಳಮನ್ನ ಕಲೀಲೇಬೇಕು ಅನ್ನುವಂತ ಸಿಚುವೇಶನ್ ಬರ್ತದೆ. ಅಂತ ಸಿಚುವೇಶನ್ ಇಲ್ಲಿಲ್ಲ. ಅದಕ್ಕಾಗಿ ಬಹುಶಃ ನಾವು ಕನ್ನಡವನ್ನ ಬಹುಶಃ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಅಂತ ಒಂದೊಂದ್ಸರಿ ಅನಿಸ್ತದೆ. ಅದಕ್ಕಾಗಿ ಇದು ಎಲ್ಲ ನಾವೆಲ್ಲ ಸೈಡಿಗೆ ಸರಿತಾ ಇದ್ದೀವಿ. ಆದ್ರೆ ಇಲ್ಲಿ ಇರುವಂತಹ ಮಕ್ಕಳು ಏನಿದಾರಲ್ಲ, ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಮಕ್ಕಳನ್ನ ಕರ್ಕೊಂಡು ಮೇಡಮ್ ಯಾಕೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅಂತಂದ್ರೆ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಈ ಕನ್ನಡವನ್ನು ಉಳಿಸೋದಾಯ್ತು, ಕನ್ನಡವನ್ನು ಬೆಳೆಸೋದಾಯ್ತು, ಇದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಮ್ದು ಮುಗಿತೀವಿ, ನಾವು ಏನ್ ಮಾಡೋಕ್ಕೆಲ್ಲ ಪ್ರಯತ್ನವನ್ನು ಮಾಡಿ ಮುಗಿಸಿ ಇನ್ನೊಂದು 3-4 ವರ್ಷದಲ್ಲಿ ನಾವು ಸೈಡ್ ಸರಿತೀವಿ. ಆದ್ರೆ ಮಕ್ಕಳದು ಏನ್ ಜವಾಬ್ದಾರಿ ಅಂತಂದ್ರೆ ಕನ್ನಡವನ್ನ ಉಳಿಸೋದು, ಕನ್ನಡವನ್ನ ಬೆಳೆಸೋದು, ಇದು ಅಂತ ನಿಮ್ಮೆಲ್ಲರ ಮೇಲೆ ಇರುವಂತ ಒಂದು ಜವಾಬ್ದಾರಿ. ಅದಕ್ಕಾಗಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ ನೀವೆಲ್ಲೇ ಹೋಗ್ರಿ, ಎಲ್ಲೇ ಹೋದ್ರೂ ಕನ್ನಡವನ್ನು ಬಿಡೋಕೆ ಹೋಗ್ಬೇಡಿ. ಈಗ ಫಾರಿನ್ ಕಂಟ್ರೀಸ್ ಗಳಲ್ಲಿ ಕೂಡ ಕನ್ನಡ ಸಂಘಗಳನ್ನ ಕಟ್ಟಿಸಿಕೊಂಡು ಇದ್ದದ್ದನ್ನ ನಾವು ನೋಡಿದೀವಿ. ಅದಕ್ಕಾಗಿ ಈ ಕನ್ನಡವನ್ನು ಉಳಿಸುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ನಾವು ಒಂದು ಶಂಭಾ ಜೋಶಿ ಅವರ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಬಹಳ ಖುಷಿ ವಿಷಯ. ಅತ್ಯಂತ ಶ್ರೇಷ್ಠ ಸಂಶೋಧಕರು ಹೌದು, ಶ್ರೇಷ್ಠ ರೈಟರ್ನು ಹೌದು. ಸುಮಾರು 30ಕ್ಕಿಂತ ಮೇಲೆ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಅವರ ಒಂದು ವಿಷಯ ನಮ್ಮ ಮಕ್ಕಳಿಗೆ ತಲುಪಲಿ ಅಂತ ತಾವು ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಈಗಿನ ಮಕ್ಕಳಿಗೆ ಈಗ ವಾಟ್ಸಪ್ ಯುಗ, ಇನ್ಸ್ಟಾಗ್ರಾಮ್ ಯುಗ ಇರೋದ್ರಿಂದ ಎಲ್ಲ ಬೇರೆ ಬೇರೆ ವಿಷಯಗಳು ಬಹಳಷ್ಟು ಗೊತ್ತಿರ್ತಾವ. ಆದ್ರೆ ಮೂಲ ಕನ್ನಡದಲ್ಲಿ ಏನ್ ನಡೀತಾ ಇದೆ ಅಥವಾ ಕನ್ನಡದಲ್ಲಿ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳನ್ನ ಕರ್ಕೊಂಡು ಮಾಡ್ತಾ ಇದಾರಲ್ಲ ಅಂತ ನನಗೆ ಬಹಳ ಖುಷಿ ಪಡುವಂತಹ ವಿಷಯ ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರದ ಜವಾಬ್ದಾರಿಯನ್ನ ನಾನು ಇನ್ನೊಮ್ಮೆ ಮಕ್ಕಳಿಗೆ ನೆನಪಿಸ್ತಾ ಇದ್ದೀನಿ. ಈ ಒಂದು ಜವಾಬ್ದಾರಿಯನ್ನ ತಾವು ಅತ್ಯಂತ ಸೀರಿಯಸ್ಲಿ ತಗೊಂಡು ಕನ್ನಡವನ್ನು ಬೆಳೆಸುವಂತ ಕಾರ್ಯವನ್ನು ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಮಕ್ಕಳಲ್ಲಿ ಕೇಳುವುದಿಷ್ಟೇ ಒಂದೇ ವಿಚಾರ. ಕನ್ನಡದ ಕುರಿತಾಗಿ ಬಂದಾಗ ಕನ್ನಡ ನಮ್ಮ ಮಾತೃಭಾಷೆ, ಅದರ ಜೊತೆಯಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುವಂತಹ ನಮ್ಮ ಜೀವನಾಡಿಯಲ್ಲಿ ಕಲಿಯುತ್ತಿರುವಂತಹ ಭಾಷೆ. ಈ ಭಾಷೆಯಲ್ಲಿ ವ್ಯವಹಾರವನ್ನು ಮುಂದುವರಿಸುವ ಅವಶ್ಯಕತೆ ಕನ್ನಡಿಗರಿಗಿದೆ. ಎಲ್ಲವೂ ಸಹ ಇಂಗ್ಲಿಷ್ ಮಯವಾಗಿದೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಬೇಕು ಬೇರೆ ಭಾಷೆ, ಯಾಕಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಗುರುತಿಸಿಕೊಳ್ಳಲಿಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಸಂವಹನ ಮಾಡಬೇಕಾಗಿದೆ. ಆದರೆ ಕನ್ನಡದ ವೈಚಾರಿಕತೆಯನ್ನ, ನಮ್ಮ ವೈಚಾರಿಕತೆಯ ಭಾವಗಳನ್ನ ಕನ್ನಡದಲ್ಲಿ ವ್ಯಕ್ತಪಡಿಸುವಂತಹ ಅನಿವಾರ್ಯತೆ ಈಗೀಗ ಉಂಟಾಗಿದೆ. ಯಾಕೆಂದ್ರೆ ನಾವು ಈಗ ನೋಡ್ತಾ ಇರುವಂತೆ ಶುದ್ಧ ಕನ್ನಡದಲ್ಲಿ ಮಾತನಾಡುವಂತಹ ವ್ಯವಧಾನವೇ ಯಾರಿಗೂ ಇಲ್ಲ. ಮಾತನಾಡುತ್ತಾ ಹೋಗದಲ್ಲಿ ನಾವು ಬೇರೆ ಬೇರೆ ಭಾಷೆಗಳನ್ನ ನಮ್ಮ ಮಾತಿನೊಳಗೆ ಸೇರಿಸಿಕೊಳ್ತಾ ಹೋಗ್ತೀವಿ. ಕನ್ನಡಿಯ ಹುಟ್ಟು ಹೇಗಾಯಿತು, ಕನ್ನಡ ಭಾಷೆಯ ಮಹತ್ವ ಏನು, ಭಾರತೀಯ ಸಂಸ್ಕೃತಿಯಲ್ಲಿ ಕನ್ನಡ ಭಾಷೆಗಿರುವಂತಹ ಪ್ರಾಮುಖ್ಯತೆ ಏನು. ಶಂಭಾಜೀಶಿಯವರು 95 ವರ್ಷಗಳವರೆಗೆ ಜೀವಿಸಿದವರು. ಅವರು ಅದನ್ನು ಅಧ್ಯಯನ ಮಾಡಿದರು, ಕೊನೆಯವರೆಗೂ ಸಾಯುವ ತನಕನೂ ಅಧ್ಯಯನ ಮಾಡಿದರು. ಇದೇ ಒಂದು ಪರಿಸರದಲ್ಲಿ ಅವರು ಶಿಕ್ಷಕರಾಗಿ ಇದ್ದವರು. ಶಂಭಾ ಜೋಶಿಯವರ ಗಳಿಸಿದಂತಹ ಗ್ರಂಥಗಳನ್ನೆಲ್ಲ ನಾವು ಇದೇ ಶಾಲೆಯ ಗ್ರಂಥಾಲಯಕ್ಕೆ ಕೊಟ್ಟಿದ್ದೀವಿ. ಉಪಯೋಗ ಆಗಿದೆ ಅಂತೇಳಿ. ಎಷ್ಟು ಉಪಯೋಗವನ್ನು ಯಾರ್ಯಾರು ಪಡ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಕೊಟ್ಟ ಮೇಲೆ ನಮ್ಮ ಕೆಲಸ ಮುಗಿಯಿತು. ಉಪಯೋಗಿಸುವ ಕೆಲಸ ನಿಮ್ಮದು. ಭಾಷೆಯನ್ನ ಉಳಿಸಬೇಕಾದಲ್ಲಿ ನಾವು ಮಾಡಬೇಕಾದ್ದೇನು, ಆ ಕುರಿತಾಗಿ ನಿಮ್ಮ ಶಿಕ್ಷಕರು ಗೋರೆಬಾಳ ಮೇಡಮ್ ಅವರು ಕೆಲವೇ ಮಾತುಗಳನ್ನು ಇಲ್ಲಿ ಆಡಿದ್ರೂ ಸಹ ನಮಗೆ ಅನಿಸಿದ್ದು. ಅವರ ಕೃತಿಗಳನ್ನು ನಾವು ನೋಡಿದ್ದೀವಿ. ಸಮರ್ಥರಿದ್ದಾರೆ, ನಿಮ್ಮನ್ನೆಲ್ಲ ಮುನ್ನಡೆಸುವ ಸಮರ್ಥ ನಾಯಕತ್ವ ಅವರಲ್ಲಿದೆ. ಅವರ ಅಡಿಯಲ್ಲಿ ನೀವು ಕನ್ನಡದ ಕುಡಿಗಳಾಗಿ ಬೆಳೆಯುತ್ತೀರೆಂಬ ಆಶಾವಾದದೊಂದಿಗೆ
ನನ್ನ ಮಾತನ್ನು ಮುಗಿಸ್ತೇನೆ. ಶಾಲೆಯ ಹಳೆಯ ಮಾಸ್ತರ ಮತ್ತು ಶಿಶುಧರ ನರೇಂದ್ರ ಶಾಲೆಯ ಹಳೆಯ ವಿದ್ಯಾರ್ಥಿ. ನಾವಿಬ್ಬರು ಎಂಎ ಸಂಸ್ಕೃತ ಸ್ವಾಧ್ಯಾಯಿಗಳು. ವಿಶ್ವವಿದ್ಯಾಲಯದಲ್ಲಿ ಒಂದೇ ವರ್ಗದಲ್ಲಿ ಕೂತು ಅಭ್ಯಾಸ ಮಾಡಿದಂಥವರು. ಇದೊಂದು ನೆನಪಿನ ಬುತ್ತಿ. ಬಹಳ ದಿವಸದ ಮೇಲೆ 1996 ನಾನು ಈ ಶಾಲೆಯನ್ನು ಬಿಟ್ಟು ಹೋದ ಮೇಲೆ ಮತ್ತೆ ಈ ಶಾಲೆಗೆ ಟೇಬಲ್ ಮೇಲೆ ನಿಂತು ಕ್ಲಾಸ್ ಮಾಡಿದ್ದನ್ನು ನೆನೆಸಿಕೊಂಡು ಮತ್ತೆ 4 ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈಶಾವಾಸ್ಯ ಉಪನಿಷತ್ತಿನ ಒಂದು ರೂಪದೊಂದಿಗೆ ನಾನು ಶಂಭಾವರನ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಸತ್ಯದ ಮುಖವು ಬಂಗಾರದ ಪಾತ್ರೆ ಮುಚ್ಚಳದಿಂದ ಮುಚ್ಚಲ್ಪಟ್ಟಿದೆ. ಹೇ ವಿಶ್ವಪೋಷಕನಾದ ಸೂರ್ಯನೇ, ನನಗೆ ಸತ್ಯ ದರ್ಶನಕ್ಕಾಗಿ ಅದನ್ನು ಸರಿಸುವಂತ ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ. ಸತ್ಯವನ್ನು ಮುಚ್ಚಿಹದು ಮೆರಗು ಚಿನ್ನದ ಪಾತ್ರೆ, ಅದು ಸರಿಸಿ ದರ್ಶನ ಕೊಡವೋ ಹೇ ವಿಶ್ವಪೋಷಕನೇ. ಸತ್ಯ ಧರ್ಮದ ಪಥಿಕನು ನಾನು ಅಂತ ಶಂಭ ಹೇಳ್ಬೋದ. ಸತ್ಯ ಧರ್ಮದ ಪಥಿಕನು ನಾನು. BBC ಅದನ್ನು ಅನುವಾದ ಮಾಡ್ತಾರೆ. ಹನ್ನ ತಟ್ಟೆಯ ಕವಿದು, ಹನ್ನ ತಟ್ಟೆಯ ಕವಿದು ಪೋಷಕನೇ ಓ ಸೂರ್ಯ, ನಿನ್ನೊಳಗಿರುವ ಸತ್ಯ ದಾನವನ್ನು ಮೆರೆಯಿಸಿಯೇ ನಂದಿಯಂತೆಗೆ ಅದನ್ನು ಸತ್ಯದೊಳು ಮನವೆಮಗೆ ಎನ್ನ ಕಣ್ಣವ ತೋರೋ ಧರ್ಮ ಬೀಜವದು ಅಂತ. ಸತ್ಯದ ಧರ್ಮ ಯಾವುದು ಅಂತಂದ್ರೆ ಸೂರ್ಯ. ಈ ಸೂರ್ಯೋಪಾಸನೆ ಬಹಳ ಮುಖ್ಯವಾದಂಥದ್ದು. ನೀವೆಲ್ಲ 4ನೇ ಒಂದು ತ್ರಿಪದಿ ಓದಿರ್ತೀರಿ. ಮುಂಗೋಳಿ ಕೂಗ್ಯಾವು, ಮೋಟು ಕೆಂಪೇರ್ಯಾವು, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಅಂದಾಗ ಮುಗಿದೆಯವು ಕೈಯ ಅನ್ಪಿಕೊಂಡು ಹೇಳಿ. ಅಂತಂದ್ರೆ ಇದು ತ್ರಿಪದಿ ಆಗಿರಬಹುದು, ಇದು ಈಶಾವಾಸ್ಯ ಉಪನಿಷತ್ತಾಗಿರ್ಬಹುದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಸತ್ಯದ ಮುಖವು ಚಿನ್ನದ ಮುಚ್ಚಳದಿಂದ. ಅಂತಂದ್ರೆ ಸೂರ್ಯನ ಬಂಗಾರದ ಪ್ರತಿಭೆಯಿಂದ ಮುಚ್ಚಲ್ಪಟ್ಟಿದೆ. ಆ ಮುಚ್ಚಳ ತೆಗೆದಾಗ ಮಾತ್ರ ಆ ಸತ್ಯದ ಅರಿವು ನಮ್ಗೆ ಆಗ್ತದೆ. ತತ್ ತ್ವಂ ಪೂಷನ್ ಅಪಾವನೋ ಸತ್ಯ ಧರ್ಮಾಯ ದೃಷ್ಟಯೇ. ಓ ಸೂರ್ಯನೇ, ಆಕರ್ಷಕನಾದ ಆ ನಿನ್ನ ತೆರೆಯನ್ನು ದಯವಿಟ್ಟು ಸರಿಸಿ ಸತ್ಯನಿಷ್ಠನಾದ ನಾನು ನನ್ನ ನಿಜವಾದ ರೂಪವನ್ನು ಕಾಣುವಂತಾಗಲಿ. ಸಂಶೋಧಕನಿಗೆ ತೋರಿಕೆ ಮತ್ತು ಹಾರಿಕೆಗಳಿಂದ ತೃಪ್ತಿ ಇಲ್ಲ. ಬಂಗಾರದ ಮುಚ್ಚಳದ ಹಿಂದೆ ಸತ್ಯ ಅಡಗಿದೆ. ಅದು ನನಗೆ ಗೊತ್ತು, ಸಂಶೋಧಕನಿಗೆ ಅದು ಗೊತ್ತಿರಬೇಕು, ಅದು ಸಂಭಾಗಬೇಕು. ಅದು ಸೂರ್ಯನ ಹಿಂದೆ. ಸೂರ್ಯ ಸತ್ಯದ ಆಧ್ಯಾತ್ಮಕತೆಯ ವಿರಾಟ ಪುರುಷ. ಅವನನ್ನು ಕಾಣುವುದೇ ಸಂಶೋಧನೆಯ ಧ್ಯೇಯ ಮತ್ತು ಗುರಿ. ಸಂಶೋಧನೆಯ ಧ್ಯೇಯ ಮತ್ತು ಗುರಿ ಏನು ಅಂತಂದ್ರೆ ಆ ಮುಚ್ಚಳವನ್ನು ಸರಿಸಿ ಸೂರ್ಯನನ್ನು ನೋಡುವುದು. ಬಾಹ್ಯ ಸೌಂದರ್ಯದಲ್ಲಿಯೇ ಕಳೆದು ಹೋಗುವ ನನಗೆ ತೆರೆ ಸರಿಸಿ ನಿನ್ನ ಆಂತರಿಕ ಸೌಂದರ್ಯದ ಜ್ಞಾನ ಬರುವಂತಾಗಲಿ. ಚಂದ್ರಮ ಮನಸ್ಸು ಚಾತಶ್ಚಕ್ಷು ಸೂರ್ಯೋ ಅಜಾಯತ. ಸೂರ್ಯೋಪಾಸನೆ ಯಾಕೆ ಮಾಡಬೇಕು ಅಂತಂದ್ರೆ ಸೂರ್ಯ ಜ್ಞಾನದ ಅಧಿದೇವತೆ. ಆ ಜ್ಞಾನದ ಅಧಿದೇವತೆಯನ್ನು ಉಪಾಸನೆ ಮಾಡೋದ್ರಿಂದ ನಮಗೆ ಸತ್ಯದ ಅರಿವಾಗ್ತದೆ. ಯಾವುದನ್ನು ಇಂಗ್ಲಿಷ್ ನಲ್ಲಿ ಟ್ರುತ್ ಅಂತ ಹೇಳ್ತೀವಿ, ಆ ಟ್ರುತ್ಗಿಂತ ಆ ಟ್ರುತ್ದ ಡಿಕ್ಷನರಿ ಮೀನಿಂಗ್ಗಿಂತ ಒಂದು ಹೆಜ್ಜೆ ಮುಂದಿರ್ತಕ್ಕಂಥದ್ದು ಕನ್ನಡದ ಸತ್ಯ. ನಿನ್ನ ಆರ್ಥತೆ ಸತ್ಯ ಸಂಶೋಧಕರು. ಇದು ಶಂಭಾ ಅವರ ಉಪಾಸನೆ ಆಗಿತ್ತು. ಸತ್ಯಾನ್ವೇಷಕನಿಗೆ ಆತ್ಮಾವಲೋಕೇಚ್ಛುವಿಗೆ ಬದಿಕೆಯನ್ನು ತೆಗಿ ಅಂತ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರಿಗಿಂತ ಒಂದು 20 ವರ್ಷ ಸಣ್ಣವರು, ಅದೇ ಗೆಳೆಯರ ಗುಂಪಿನ ಸದಸ್ಯರು ಇದೇ ಶಾಲೆಯಲ್ಲಿ
ಶಿಕ್ಷಕರು ಮತ್ತು ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಬೇಂದ್ರೆ ಏನ್ ಹೇಳ್ತಾನೆ ಸೂರ್ಯನ ಬಗ್ಗೆ? ಇದು ಬರೀ ಬೆಳಗಲ್ಲೋ ಅಣ್ಣ, ಬೇಂದ್ರೆ ಅವರು ಹೇಳಿದರು. ಈ ಬೆಳಗು ಪದ್ಯ ಸಹಿತ ಕನ್ನಡದ ಸೂರ್ಯೋಪನಿಷತ್ತು ಇದ್ದ ಹಾಗೆ. ಮೂಡನ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ, ಬಾಗಿಲು ತೆರೆದು ಬೆಳಕು ತರಿದು ಜಗವೆಲ್ಲ ತೊಯ್ತು ಹೋಯ್ತು, ಜಗವೆಲ್ಲ ತೊಯ್ತು. ಇದಾದ್ಮೇಲೆ 5 ನುಡಿಗಳು ಆ ಇಡೀ ನಿಸರ್ಗದ ವರ್ಣನೆಯನ್ನು ಕರ್ತದೆ. ಬಹಳ ಮುಖ್ಯವಾದಂತಹದ್ದು ಅರ್ಥ ಮಾಡ್ಕೋಬೇಕಾದ ಏನು ಅಂತಂದ್ರೆ, ಅಲ್ಲೇ ಆ ಸೂರ್ಯನ ಮುಚ್ಚಳವನ್ನು ಸರಿಸುವಂತ ಶಂಭ ಉಪನಿಷತ್ತಿನ ಮಾರ್ಗದಲ್ಲಿ ಹೋದರೆ ಬೇಂದ್ರೆ ಹೇಳ್ತಾನ, ಬಾಗಿಲು ತೆರೆದು ಬೆಳಕು ಹರಿದು. ಜಗತ್ತಿಗೆ ಹೇಳಿದಂತಹ ವ್ಯಕ್ತಿ ಏನು ಅಂತಂದ್ರೆ, ಬೆಳಕು ಹರಿತದ ಅಂತಂದು. ಬೆಳಕು ಅಂದ್ರೆ ಜ್ಞಾನ, ಜ್ಞಾನ ಹರಿತದ. ಅದ್ಭುತವಾದಂತಹ ಮಾತು. ಜ್ಞಾನ ಹರಿಯುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಜಗತ್ತಿನ ಏಕಮೇವ ಕವಿ ಬೇಂದ್ರೆ. ಜ್ಞಾನ ಹರಿತದದು. ಜ್ಞಾನ ಹರಿದ್ರೆ ಏನಾಗ್ತದೆ ಅಂತಂದ್ರೆ ವೃದ್ಧಿ ಆಗ್ತದೆ. ಆದ್ದರಿಂದ ಬಾಗಿಲ ತೆರೆದು ಬೆಳಕು ಹರಿದು, ಆ ಮೂಡಲ ಮನೆಯ ಬಾಗಿಲು ತೆರೀತು ಅಂತಂದ್ರೆ ಆ ಬೆಳಕು ಹರಿದು ಬರ್ತದೆ. ಬೆಳಕು ಹರಿದು ಬರೋದು ಎಲ್ಲಿಗೆ ಅಂತಂದ್ರೆ ಮ್ಯಾಲಿಂದ ಕೆಳಗೆ ಹರಿದು ಬರ್ತದೆ. ಅವಾಗ ಏನಾಗ್ತದೆ? ಜಗವೆಲ್ಲ ತೊಯ್ದ. ನಿಮ್ಗೆ ಅಷ್ಟೇ ಅನಿಸ್ತದೆ, ಜಗತ್ತು ಹೆಂಗ್ ತೊಯ್ತದ? ಯಾವಾಗಲೂ ಹರಿಯುವುದು ದ್ರವ ಪದಾರ್ಥ, ದ್ರವದಿಂದ ಜಗತ್ತೊಯ್ತದೆ. ಇಲ್ಲೇ ಜಗ ತೊಯ್ದು ಎದರಿಂದ ಅಂತಂದ್ರೆ ಸೂರ್ಯನ ಪ್ರಕಾಶದಿಂದ, ಬೆಳಕಿನಿಂದ. ಕಂಡೀತು ಕಣ್ಣು ಸವಿದೀತು ನಾಲಿಗೆ ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ, ಕೇಳಿತು ಕಿವಿಯು ಮೂಸಿತು ಮೂಗು, ತನ್ಮಯವಿ ಗೇಹ, ದೇವರದು ಈ ಮನಸ್ಸಿನ ಗೇಹ. ನಾನು ನಡುವಿನ 5 ನುಡಿಗಳನ್ನು ಹೇಳಿ ಹೋಗೋದಿಲ್ಲ, ನಿಸರ್ಗದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಹೇಳ್ತಾರ. ಈ ಪಂಚೇಂದ್ರಿಯಗಳಿಗೆ ಅದರ ಜ್ಞಾನ ಆಗ್ತದಂತೆ. ಸೂರ್ಯ ಹುಟ್ಟಿದ ಕೂಡಲೇ ಈ ಪಂಚೇಂದ್ರಿಯಗಳಿವೆಲ್ಲ, ಈ ಪಂಚೇಂದ್ರಿಯಗಳಿಗೆ ಆಗ್ತಕ್ಕಂತಹ ಜ್ಞಾನ. ಅಲ್ಲೇ ಉಪನಿಷತ್ತಿನ ಮಾತು ಒಂದು ಕಡೆ, ಬೇಂದ್ರೆ ಮಾತು, ಇವೆರಡನ್ನೂ ಇಟ್ಕೊಂಡು ನೋಡಿದಾಗ ಇವರಿಬ್ಬರ ಸಂಶೋಧನೆ, ಒಬ್ಬನು ಕನ್ನಡ ನಾಡಿನ ಸಂಶೋಧನೆ ಮಾಡಿದರೆ ಒಬ್ಬನು ಕಾವ್ಯದ ಸಂಶೋಧನೆಯನ್ನು ಮಾಡ್ತಾನೆ. ಅರಿಯದು ಆಳವು ತಿಳಿಯದು ಮನವು, ಕಾಣೋದು ಬಣ್ಣ ಕಣ್ಣಿಗೆ ಕಾಣದು ಬಣ್ಣ, ಶಾಂತಿ ರಸವೇ, ಶಾಂತಿ ರಸವೇ ಪ್ರೀತಿಯಿಂದ ಮೈಗೌರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ನಮ್ಮನ್ನ ಆ 4 ನುಡಿಗಳಲ್ಲಿ ಬರ್ತದ ಗಂಧರ್ವದ ಸೀಮೆ ಆಯಿತು ಅಂತ ಹೇಳಿ ಮನುಷ್ಯನನ್ನ ಒಬ್ಬ ಕಾವ್ಯದ ಮುಖಾಂತರ ಜಗತ್ತಿನ ಬೆಳಕನ್ನು ತೋರಿಸಿದ್ರೆ, ಇನ್ನೊಬ್ಬನು ತನ್ನ ಸಂಶೋಧನೆಯ ಮುಖಾಂತರ ಜಗತ್ತನ್ನು ನಮಗೆ ತೋರಿಸಿದ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ನಡೆದಾಡಿದ ಜಾಗ ಇತ್ತು. ಎಲ್ಲ ವಿದ್ಯಾರ್ಥಿ ಮಿತ್ರರ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಬಹಳ ಅಭಿಮಾನ ಅನಿಸ್ತದೆ ನನ್ನ ಸಂಸ್ಥೆಯಲ್ಲಿ, ನಾನು ಕಲಿತಂತಹ ಶಾಲೆಯಲ್ಲಿ ನಿಂತು ಮಾತಾಡಲಿಕ್ಕೆ. ಈಗಾಗಲೇ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ಸಂಶೋಧಿತ ಶಂಭಾ ಜೋಶಿಯವರ ಬಗ್ಗೆ ಇತ್ತರಂತ ಕೃಷ್ಣಕಟ್ಟಿಯವರು ಮಾತಾಡಿದ್ದಾರೆ. ಒಂದು ಮಕ್ಕಳೇ ಬಹಳ ಒಂದು ನಿಮಿಷ ಮಾತಾಡ್ತಾರೆ ತಗೊಳ್ತೀನಿ. ಈಗ ನಮ್ಮ ಹೆಸರು, ನಮ್ಮ ಊರು, ನಮ್ಮ ಮನೆ ನಮ್ಮದು ಅಂತಂದು ಕೂಡ, ಈಗ ಶಶಿಧರ್ ನರೇಂದ್ರ ಅಂದು ಕೂಡ ನಾವು ನಮ್ಮ ತಂದೆ, ನಮ್ಮ ತಾತಂದ್ರು, ನಮ್ಮ ಪೂರ್ವಜರ ಬಗ್ಗೆ ನಾವು ಹೇಗೆ ಸ್ಮರಣೆಯನ್ನ ಮಾಡ್ಕೊಳ್ತೀವಿ, ಅವ್ರ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡಿರ್ತೀವಿ. ನಾವು ಹೇಳ್ತೀವಿ ನಮ್ಮ ಮನೆ ಅಂತ ಹೇಳ್ತೀವಿ. ನಮ್ಮ ಮನೆ ಅಂದ್ರೆ ನನ್ನ ಮನೆನ ಅಲ್ಲ, ನಮ್ಮ ತಂದೆ ಮನೆ ಇರ್ತದೆ, ಅಜ್ಜನ ಮನೆ ಇರ್ತದೆ, ಹೌದಾ? ನಮ್ಮ ಪೂರ್ವಜರು ನಮ್ದು ಕಾರು ಅಂತ ಹೇಳ್ತಾರೆ. ನಾವು ಕಾರು ಖರೀದಿ ಮಾಡಿದ್ವಾ? ವೈಯಕ್ತಿಕವಾಗಿ ಇರಂಗಿಲ್ಲ. ನಮ್ಮ ತಂದೆ ತಗೊಂಡಿರ್ತಾನೆ, ಅಣ್ಣ ತಗೊಂಡಿರ್ತಾನೆ, ಹಾಗೆ ಅದು ನಮ್ಮದು ಅಂತ ನಾವು ಹೇಳ್ತೀವೋ ಹಾಗೆ ಯಾವ ಸಂಸ್ಥೆಗೆ ಈ ಹಿರಿಯರು ಒಂದು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ, ಒಂದು ಶಂಭಾ ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಕೃಷ್ಣ ಸಾಲಿ ರಾಮಚಂದ್ರ ಆಗಿರ್ಬೋದು, ಹೊಳಕಟ್ಟಿ ಎಂತೆಂಥವ್ರು ಕೂಡ. ನಾನು ನೀವು ಧಾರವಾಡದಿಂದ ಬೇರೆ ಊರಿಗೆ ಹೋದಾಗ ಬೇಂದ್ರೆ ಅವರದು ಅಥವಾ ಶಂಭಾ ಅವರದು ಅಥವಾ ಯಾವುದೋ ಒಂದು ವಾಕ್ಯವನ್ನ ಅಥವಾ ಗೊತ್ತಿರೋರು ಕೇಳಿದಾಗ ಹೇಳ್ತಾರೆ, ನಮ್ಮೂರವರು, ಇವರು ನಮ್ಮ ಧಾರವಾಡದವರು ಅಂತ ಹೇಗೆ ಹೇಳ್ತಲ್ಲ. ಅದರ ವಾರಸುದಾರರಾಗಿ ನಾವು ಯಾಕೆ ಈ ಕಾರ್ಯಕ್ರಮವನ್ನ ತಾಲೂಕಾ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಸಾಹಿತ್ಯ ಪರಿಷತ್ತು ಇಲ್ಲಿ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಗತಿಗಳು ನಮಗೆ ಗೊತ್ತಿರಬೇಕು. ನಾವು ಅದರ ಮುಂದಿನ ವಾಹಕರು, ಹೌದಾ? ನಾವು ಅದರ ಜವಾಬ್ದಾರಿ ಅಲ್ಲ. ಕೇವಲ ನಮಗೆ ಆಸ್ತಿ ಬೇಕು, ಸಾಲ ಬೇಡ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಎಲ್ಲ ಆಸ್ತಿಯನ್ನ ಹಾಕಿದಂತ ಆ ಆಸ್ತಿಗಾರರನ್ನ ನಾವು ಸ್ಮರಿಸಬೇಕು. ಆ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮ
ವಿಚಾರಗಳನ್ನ ವಿಶೇಷವಾಗಿ ನಮ್ಮ ಯುವ ಮಿತ್ರರಲ್ಲಿ, ಯುವ ಮನಸ್ಸುಗಳಲ್ಲಿ ಬಿತ್ತಬೇಕು ಅನ್ನುವ ಉದ್ದೇಶಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಅದರ ಸದುಪಯೋಗವನ್ನ ಪಡೆದುಕೊಳ್ಳೋಣ. ನಾವು ಜ್ಞಾನವಂತರಾಗೋಣ. ಎಲ್ಲರಿಗೂ ನಮಸ್ಕಾರ. ಸರ್, ಕಾರ್ಯಕ್ರಮ 12:30ಕ್ಕೆ ಮುಗಿಸ್ಬೇಕಂತ ಹೇಳಿ ಈಗ ಇನ್ನೂ 5 ನಿಮಿಷ ಇದೆ. 5 ನಿಮಿಷ ಒಂದು 2 ನಿಮಿಷ ಮಾತಾಡ್ತಾನೆ. ಮತ್ತೆ ನಮ್ಮ ಪ್ರಾಂಶುಪಾಲರು ಅವರು ಒಂದು 3 ನಿಮಿಷದಲ್ಲಿ ಅಧ್ಯಕ್ಷ ಭಾಷಣ ಮಾಡ್ತಾರೆ. ಒಟ್ಟಿನಲ್ಲಿ ಬಹಳ ಸಂತೋಷ ಆಗಿದೆ ನನಗೆಲ್ಲ. ಯಾಕಂದ್ರೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಮದಲ್ಲಿ 2 ದತ್ತಿಗಳು, ಒಂದು ಮಾನವ ಧರ್ಮ ಪ್ರತಿಷ್ಠಾನದ ಒಂದು ದತ್ತಿ, ಅದೇ ರೀತಿ ನಮ್ಮ ಸಿಸ್ಟರ್ ನರೇಂದ್ರ ಅವರ 2 ದತ್ತಿಗಳ ಅಂಗವಾಗಿ ನಮ್ಮ ನಾಡಿನ ಹಿರಿಯ ಸಂಶೋಧಕರಾದಂತ ಶಂಭಾ ಜೋಶಿ ಅವರ ಕುರಿತು ಉಪನ್ಯಾಸ ಚೆನ್ನಾಗಿ ಮಾತಾಡಿದರು. ನಾನು ಸೌದತ್ತಿ ಒಳಗ 1978-83ನೇ ಇದರ 5 ವರ್ಷ ಇದ್ದೆ. ಆ ಸಂದರ್ಭದೊಳಗ ಸೌದತ್ತಿ ಒಳಗೆ ಒಂದು ಸಂಸ್ಥೆ ವತಿಯಿಂದ ಶಂಭಾ ಜೋಶಿ ಅವರು ಕರೆಸಿ ಅವರ ಸಮ್ಮುಖದಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರು. ನನಗೆ ನೆನಪಿದೆ. ಯಾಕಂದ್ರೆ ನಾವು ಸೌದತ್ತಿ ಬಾಜುಕ ಸೇರಿದ್ರೆ ಗುರುದರ್ಲ ಇಂಥ ಒಬ್ಬ ಹಿರಿಯ ಸಂಶೋಧಕರ ಕುರಿತು ಬಹಳ ಚೆನ್ನಾಗಿ ಮಾತಾಡಿದ್ರು. ಮಕ್ಕಳು ನಿಮ್ಮಲ್ಲಿ ವಿನಂತಿ ಮಾಡ್ಕೋದು ಯಾವ ರೀತಿಯಾಗಿ ಒಂದು ಸಂಸ್ಥೆಯಲ್ಲಿ ಏನೋ ಒಂದು ಅಧ್ಯಯನ ಮಾಡಿ ಇಲ್ಲೇ ಸೇವೆ ಸಲ್ಲಿಸ್ತಕ್ಕಂಥ ಹಿರಿಯರು ಕೇಂದ್ರ ಆಯ್ತು, ಆಮೇಲೆ ಕುಂದಲ್ಗಾರ ಆಯ್ತು, ಶಂಭಾ ಜೋಶಿ ಅವರ ಆಯ್ತು, ಅವ್ರ ಹಾಗೆ ನೀವು ಆಗ್ಬೇಕಂತ ನನಗೆ ಖುಷಿ ಆಗೋದು. ನಮ್ಮ ಮೇಟಿ ಅಂತಕ್ಕಂಥ ವಿದ್ಯಾರ್ಥಿಗೆ ಎಷ್ಟು ಪ್ರಬುದ್ಧವಾಗಿ ಮಾತಾಡಿದ್ರು. ಅವಳ ಭಾಷಣವನ್ನು ಕೇಳಿ ಭೇಟಿ ಆಗ್ತದೆ ದಾಸ್ತಿಕೊಪ್ಪ ಅಂತಕ್ಕಂಥ ಒಂದು ವಿದ್ಯಾರ್ಥಿ ಅವಳ ಭಾಷಣ, ಅವರ ಅನುಭವಕ್ಕೆ ನಿಜಕ್ಕೂ ನನಗೆ ತಿಳಿವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಜ್ಞಾನ, ಮಕ್ಕಳಿರ್ತಕ್ಕಂಥ ಶಕ್ತಿ ಎಷ್ಟು ನೆನಪಿನ ಶಕ್ತಿ ಆಗಿ ಯಾವುದು ಏನು ನೋಡಿಕೊಳ್ಳದೆ ಅವಳ ಒಂದು ಮಾತಾಡಿದಂತ ಒಂದು ಪ್ರಬುದ್ಧವಾದಂತ ಒಂದು ಅವಳ ಅನಿಸಿಕೆ ನಿಜಕ್ಕೂ ನಮ್ಮ ಹೆಮ್ಮೆ ಪಡಬೇಕು. ಹೀಗೆ ನಾವು ನಮ್ಮ ಸಾಹಿತ್ಯ ಭವನದಲ್ಲಿ ಮಾಡ್ತೀವಿ. ಅಲ್ಲಿ ಕೆಲವಷ್ಟು 40-50 ಜನ ಬರ್ತಾರಂತಲ್ಲ, ನಮ್ಮ ಮುಖ್ಯ ಉದ್ದೇಶ ಇರ್ತಂದ್ರೆ ಧಾರವಾಡ ಜಿಲ್ಲೆಯ ಬೇರೆ ಬೇರೆ ಶಾಲಾ ಕಾಲೇಜಲ್ಲಿ ಹೋಗಿ ಸಾಹಿತ್ಯ ಪರಿಷತ್ ಪರಿಚಯ ಮಾಡಿ ಇಂತಹ ದಿಗ್ಗಜರ ಪರಿಚಯ ಮಾಡಿ ನೀವು ಅವರ ಆಗ್ಬೇಕಂತ. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮುಖ್ಯ ಉದ್ದೇಶ ಇರ್ತಂದ್ರೆ ಕನ್ನಡ ನಾಡು ನುಡಿ ಕುರಿತು ಏನಾದರೂ ಒಂದು ಪ್ರಸಾರ ಮಾಡಬೇಕು, ಸಂಸ್ಥಾಪಕರ ಒಂದು ಉದ್ದೇಶವನ್ನು ಈಡೇರಿಸಬೇಕಂತಕ್ಕಂಥ ಉದ್ದೇಶಗಳು ಕಾರ್ಯಕ್ರಮ ಮಾಡೋದು ನಿಜಕ್ಕೂ ನನಗೆ ಖುಷಿ ಅನಿಸಿದೆ. ದತ್ತಿದಾನಿಗಳು ಇಬ್ಬರು ನೋಡಪ್ಪ, ನಮ್ಮ ವಿಜಿ ಭಟ್ರು ಎಷ್ಟು ಖುಷಿ ಆತಲ್ಲ. ಅವರೆಲ್ಲ ಕಾರ್ಯಕ್ರಮ ಎಷ್ಟು ಜನ ಬರೋ ದತ್ತಿದಾನಿಗಳು ಕುಂತ ಮತ್ತ ಅವ್ರ 500 ರೂಪಾಯಿ ನಿಮ್ಗೆಲ್ಲ ಕೊಟ್ಟು ಹೋದ್ರು. ಅದೇ ರೀತಿ ನಮ್ಮ ಶಶಿಧರ್ ನರೇಂದ್ರ ದೊಡ್ಡ ವಾಗ್ಮಿಯವರಲ್ಲ ಅಂತ ಇದೇ ಕಾಲೇಜಿನ ವಿದ್ಯಾರ್ಥಿ ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಅವರು ಸಾಥ್ ಕೊಡ್ತಾ ಇದ್ದಾರೆ, ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವ್ರ ಸದ್ಯಕ್ಕೆ ಇತ್ತೀಚೆಗೆ ನಮ್ಮನ್ನು ಎಷ್ಟು ಅಂದ್ರೆ ಮನೆಯವ್ರು ಹೋಗ್ಬೇಕು 95 ವರ್ಷ ಸರ್. ಥ್ಯಾಂಕ್ ಯು ಸರ್. 96 ವರ್ಷ, 96 ಇಯರ್ಸ್ ಓಲ್ಡ್ ಫಾದರ್ ಅವ್ರ ಬಳಿ ಇಷ್ಟು ಖುಷಿ ಆಗ್ತಾ ಹೇಳೋ ಉದ್ದೇಶ ಅಂದ್ರೆ ಯಾವ ವ್ಯಕ್ತಿ ಸಾಮಾಜಿಕವಾಗಿ ದುಡಿತಾನ ಅವನಿಗೆ ಆಯುಷ್ಯ ಜಾಸ್ತಿ ಆಗ್ತಕ್ಕಂತ ಒಂದು ಮಾತನ್ನ ಹೇಳ್ತಾ ಹೊಟ್ಟೆಲಿ ಇವತ್ತಂತ ಕಟ್ಟಿ ಸರ್ ಆಗ್ಲಿ, ನಮ್ಮ ಹರಿಕಟ್ಟರಾಗ್ಲಿ ಎಲ್ಲರೂ ನನಗಂತಿ ಶರಣಮ್ಮ ಇದ್ದಾಗ ಅಕ್ಕಮಾಲಿ ಇದ್ದಾಗ ಅಷ್ಟು ನಮ್ಗ ನಮ್ಮ ಅವರು ತಾಲೂಕಿನ ಅಧ್ಯಕ್ಷ ಮಾಡಿದಲ್ಲ. ಬಟ್ ಕೆಲಸದ ಒತ್ತಡದಿಂದ ಅವರ ಮೇಲೆ ಅಂದ್ರು. ಆಕ್ಚುಲಿ ಅವ್ರು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಿಲ್ಲ. ಬಟ್ ಸರ್ ನನ್ ಕೆಲಸ ಜಾಸ್ತಿ ಆಗ್ತದೆ ಬೇಡ ಅಂತೇಳಿ ಅವ್ರು ಹೇಳಿದಕ್ಕೆ ನಾವು ನರೇಗಲ್ ಸರ್ ಮಾಡಿದ್ವಿ. ಒಟ್ಟು ಇವತ್ತು ಎಲ್ಲಾ ಕಾರ್ಯಕ್ರಮ ಹೊಸ ಬೆಂಬಲಿಸರ್ ಹಿರಿಯರಲ್ಲ ಅವ್ರು ಬಂದಾರ. ಅದೆಲ್ಲ ನಮ್ಮ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಇರ್ತಕ್ಕಿಂತ ಹೆಚ್ಚಾಗಿ ನೀವು ಮುದ್ದು ಮಕ್ಕಳು ನಾವೆಲ್ಲ ಒಳ್ಳೆಯ ಒಂದು ದೇಶದ ದೊಡ್ಡ ಆಸ್ತಿ ಆಗ್ಬೇಕಲ್ಲ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋದಲ್ಲ. ಮುಖ್ಯ ಉದ್ದೇಶ ಇರ್ತದೆ ನೀವು ಅಧ್ಯಯನದ ಕಡೆ ನಿಮ್ಮ ಒಂದು ಒಲವು ಜಾಸ್ತಿ ಆಗ್ಬೇಕಂತಕ್ಕಂಥದ್ದು. ಬಹಳಷ್ಟು ಸಲ ನಾವೆಲ್ಲ ಹೇಳಿದ್ದಲ್ಲ, ನಾವೆಲ್ಲ ಸೌದತ್ತಿ ಒಳಗೆ ಅಧ್ಯಾಪನ ಮನೆಯಾಗಿದ್ದು ನಮ್ಮ ನವಲಗುಂದ ತಾಲೂಕು ಸೇರ್ಕೊಳ್ಳ ನಮ್ಗ ಕಲೀಲಿಕ್ಕೆ ಅಷ್ಟು ಅನುಕೂಲ ಇದ್ದಿಲ್ಲ. ಧಾರವಾಡ ಹುಬ್ಬಳ್ಳಿ ಬಂದಿಲ್ಲ. ನಾನು ಅಧ್ಯಾಪನ ಮನೆಯಾಗ ಇದ್ಕೊಂಡು ಕೆಲಸ ಮಾಡಿ ಎಲ್ಲಾ ಕೆಲಸ ಮಾಡ್ಬೇಕಲ್ಲ. ಯಾರು ಮಾಡ್ತಾರೋ ಗೊತ್ತಿಲ್ಲ. ಮನ್ಯಾಗ ಬಟ್ಟೆ ಒಗಿಬೇಕು, ಬಾಂಡಿ ನಮ್ಮ ಅಕ್ಕ ತಿಕ್ಕೊಡ್ತಾ ಇದ್ದು ತೊಳಿ ಕೊಡಬೇಕು, ಎಲ್ಲ ಕಸ ಹೊಡಿಬೇಕು, ಹಬ್ಬ ಬಂದ್ರೆ ಸುಣ್ಣ ಹಚ್ಚಬೇಕು. ಇದೆಲ್ಲ ಯಾರು ಮಾಡಲ್ಲ. ಸುಣ್ಣ ಹಾಕಿದ್ರೆ ಕೈ ಎಲ್ಲ ಹೇಳಕ್ಕಿಲ್ಲ. ನಾನು ಉದ್ದೇಶ ಈ ರೀತಿಯಾಗಿ ಕಷ್ಟಪಟ್ಟು ನಾವೆಲ್ಲ ಉಳಿದಿವಿ. ಆ ಸಂದರ್ಭದಲ್ಲಿ ಸದ್ಯಕ್ಕೆ ನಾವೆಲ್ಲ ಇಂಥ ಕಾರ್ಯಕ್ರಮ ಅಟೆಂಡ್ ಆಗ್ತಿದ್ವಿ. ವಿಶೇಷವಾಗಿ ನಮ್ಮ ಪಾಟೀಲ್ ಪುಟ್ಟಪ್ಪ ಅವರ ಒಂದು ಪ್ರಪಂಚ ಪತ್ರಿಕೆ ಅದನ್ನೆಲ್ಲ ಬಹಳ ಪಾಪ್ಯುಲರ್. ₹1 ಇತ್ತು ಅವಾಗ 78-83 ಇಸ್ವಿಯಾಗ. ಅಲ್ಲಿ ಸಂಪಾದಕಿ ಇರ್ಬೋದು, ಆಮೇಲೆ ಅಲ್ಲಿ ಒಂದು ಅನುಭವ ಅಮೃತತ್ವ, ಕರ್ನಾಟಕ ಭಾರತ ದರ್ಶನ ಇಷ್ಟು ಚೆನ್ನಾಗಿ ಪಾಟೀಲ್ ಪುಟ್ಟಪ್ಪ ಅವರ ಒಂದು 20 ಪೇಜಿನ ಫಸ್ಟ್ ಪೇಜ್ ಕೊನೆ ಪೇಜ್ ಮಾಡ ನಮ್ಮ ಮನೆ ಕುಂಬಾರ ಬಸ್ ಸ್ಟ್ಯಾಂಡ್ ಹೋಗಿ ದೊಡ್ಡ ಮನೆ ಪುಸ್ತಕ ಅಂಗಡಿಯಾಗ ಅಲ್ಲೇ ಒಂದು ಓದಿ ಬರ್ತಾ ಇದ್ದೆ. ನಾ ಹೇಳೋ ಉದ್ದೇಶ ಅಂದ್ರೆ ಹಂಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಓದಿದ ಕಡೆ ಹೆಚ್ಚು ಲಕ್ಷ ವಹಿಸಪ್ಪ. ಖಂಡಿತವಾಗಿಯೂ ನಮ್ಮ ಹಾಗೆ ಓದಿ ಬರ್ತಕ್ಕಂಥ ಗಣ್ಯರ ಹಾಗೆ ನೀವೆಲ್ಲರೂ ಆಗ್ಬೇಕು ಅನ್ನೋಂತ ಕನಸನ್ನು ಕಡ್ತಾ ನೆಕ್ಸ್ಟ್ ಇಯರ್ ಸದ್ಯಕ್ಕೆ ನಾ ಎಲ್ಲಿ ಹೋದಲೆಲ್ಲ ನನ್ನೊಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಮುಂದಿನ ವರ್ಷ 100ಕ್ಕೆ 100 ಯಾರು ತಗೋತಾರೆ ಖಂಡಿತವಾಗಿಯೂ ಎಲ್ಲರಿಗೂ ₹1,000 ಕೊಡ್ತಕ್ಕಂತ ಒಂದು ನಾನೇ ಮಾಡ್ತೇನೆ. ಮನಸ್ಸಿಗೆ ಹೇಳ್ತಾನೆ ಕನ್ನಡ ವಿಷಯದಲ್ಲಿ ಕನ್ನಡ ವಿಷಯ ಎಲ್ಲ ಹೇಳಿ 100ಕ್ಕೆ 100 ಸೆಕೆಂಡ್ ಇಯರ್
ಇವು ಸೆಕೆಂಡ್ ಇಯರ್ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ವಿಜ್ಞಾನ ಆಗಲಿ ಯಾರು 100 ತಗೋತಾರಲ್ಲ 1,000 ಮಂದಿ ಆದ್ರೂ ಅಡ್ಡಿಲ್ಲ. ಅದು 100,000 200 ಜನ ಇದ್ರಿ 200 ಆದ್ರೂ ಸರಿಯಾಗಿ 2 ಲಕ್ಷ ರೂಪಾಯಿ ಆದ್ರೂ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಉದ್ದೇಶ ಇದರ ಉದ್ದೇಶ ಏನಂದ್ರೆ ಓದಬೇಕು ತಿಳ್ಕೊಬೇಕಂತಕ್ಕಂಥದ್ದು. ದಯವಿಟ್ಟು ಅಟ್ಲೀಸ್ಟ್ ಒಂದು 50 ಜನ ಆದ್ರೂ ಅಟ್ಲೀಸ್ಟ್ ಆಗಲಿ ಕನಿಷ್ಠ 25 ಆದ್ರೂ ವಿದ್ಯಾರ್ಥಿಗಳು ಒಂದು 100 ಹಗ್ಗದವರಿ 25,000 ರೂಪಾಯಿ ಪಡ್ಕೊಳ್ಳುವಂತ ಒಂದು ಭಾಗ್ಯಶಾಲ ಆಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಬೆನ್ನೆಲುಬಾಗಿ ನಿಂತಂತ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕೇತರ ಸಿಬ್ಬಂದಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ನಾವೆಲ್ಲರೂ ಬಹಳ ಪುಣ್ಯವಂತ. ಬಾರೋ ಸಾಧನಕೇರಿಗೆ ಮರಳಿ ನಮ್ಮ ಈ ಊರಿಗೆ ನನ್ನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಅಂತ ಇಡೀ ಜಗತ್ತನ್ನೇ ನಮ್ಮ ಕಡೆ ಕೈ ಮಾಡಿ ಕರೆದಂತ ದ.ರಾ. ಬೇಂದ್ರೆ ಅವರು ವಿದ್ಯಾರ್ಥಿಯಾಗಿ ಶಿಕ್ಷಕರಾಗಿ ಕಲಿಸಿದಂತ ಒಂದು ಪುಣ್ಯ ಭೂಮಿ ನಮ್ಮ ಒಂದು ವಿದ್ಯಾರಣ್ಯ ಶಾಲೆ. ಅಲ್ಲದೆ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂತ ಮಾತನ್ನ ಇಡೀ ಜಗತ್ತಿಗೆ ಸಾರಿದಂತ ಕನ್ನಡದ ಕಣ್ವ ಬಿ.ಎಂ. ಶ್ರೀಕಂಠಯ್ಯನವರು ಪ್ರಾಚಾರ್ಯರಾಗಿ ಕೆಲಸ ಮಾಡಿದಂತ ಒಂದು ಪುಣ್ಯ ಭೂಮಿ ನಮ್ಮ ಈ ಸಂಸ್ಥೆ. ಅಷ್ಟೇ ಅಲ್ಲ, 5 ಜನ ಸಂಶೋಧಕರನ್ನ, ಸಾಹಿತಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡಿದಂತ ಹೆಮ್ಮೆ ನಮ್ಮ ಈ ಸಂಸ್ಥೆಗಿದೆ. ಅದರಲ್ಲಿ ಕೆ.ಜಿ. ಕುಂದಣಗಾರ್ ಅವರು ಇರ್ಬೋದು, ಜೊತೆಗೆ ಇದೀಗ ಸುದೀರ್ಘವಾಗಿ ಅವರ ಬಗ್ಗೆ ನಾವು ತಿಳ್ಕೊಂಡ್ವೆಲ್ಲ ಶ್ರೀ ಶಂಭಾ ಜೋಶಿ ಅವರು ಕೂಡ ಒಬ್ರು ಅಂತ ಹೇಳಿಕ್ಕೆ ಬಹಳ ನನ್ಗ ಖುಷಿ ಅನಿಸ್ತು. ಇಂಥ ಕಾರ್ಯಕ್ರಮಗಳು ಯಾಕೆ ಬೇಕು ಅಂತ ಬಹುಶಃ ನಿಮ್ಮಲ್ಲಿ ಪ್ರಶ್ನೆಗಳು ಹುಟ್ಟಿರಬಹುದು. ಯಾಕಂದ್ರ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಳ್ಳಿಕ್ಕೆ ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಇರ್ಬೋದು ಅಥವಾ ಆತ್ಮಚರಿತ್ರೆಗಳನ್ನಿರ್ಬೋದು ನಮ್ಮ ವಿದ್ಯಾರ್ಥಿಗಳು ಓದಲೇಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ ಓದುವಂತ ಒಂದು ಅಷ್ಟೊಂದು ತಾಳ್ಮೆ ಇಲ್ಲ. ಹೀಗಾಗಿ ಇಂಥ ಉಪನ್ಯಾಸಗಳನ್ನ ಕೇಳುವುದರಿಂದಾದ್ರೂ ಕೂಡ ನೀವು ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮಗಳ ಒಂದು ಅವಶ್ಯಕತೆ ಇದೆ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಾ ಯಾಕೆ ಆತ್ಮಚರಿತ್ರೆ ಬರದೆ ಅಂತಂದ್ರೆ, ನಾನು ಯಾವುದೇ ಸೌಲಭ್ಯಗಳಿಲ್ಲದೆ, ಮನೆಯೊಳಗೆ ಲೈಟ್ ಇಲ್ಲ, ಯಾವುದೇ ಸೌಕರ್ಯಗಳಿಲ್ಲ, ಅಂಥದ್ರಲ್ಲಿ ಓದಿಯೂ ಕೂಡ ನಾನು ರಾಷ್ಟ್ರಪತಿ ಆದೆ ಅಂತಂದ್ರೆ ನನ್ನ ಆತ್ಮಚರಿತ್ರೆಯಿಂದ ಏನು ಒಂದು ಯಾವುದೂ ಸೌಕರ್ಯಗಳಿಲ್ಲದ ಹಳ್ಳಿಯ ಮಕ್ಕಳು ನನ್ನ ಬದುಕನ್ನ ಓದಿ ಕೆಲವರು ಮೇಲ್ ಬರಲಿ ಅಂತ. ಗಾಂಧೀಜಿಯವರ ಸತ್ಯಾನ್ವೇಷಣೆ ಇರ್ಬೋದು, ಬಯೋಗ್ರಫಿ, ಬೀಚ್ ಅವರ ಬಯೋಗ್ರಫಿ ಇರ್ಬೋದು, ಕುವೆಂಪುರವರ ನೆನಪಿನ ದೋಣಿ ಇರ್ಬೋದು, ಬಹಳಷ್ಟು ಸಾವಿರಾರು ಆತ್ಮಚರಿತ್ರೆಗಳು ಇವತ್ತು ಬಂದಾವ. ಅವರೆಲ್ಲ ಹೇಳುವುದೇನಂತಂದ್ರೆ, ಅವರ ಬದುಕನ್ನ ನಾವು ನೋಡಿದಾಗ, ಅವ್ರ ಹೋರಾಟದ ಬದುಕುಗಳನ್ನ ನಾವು ನೋಡಿದಾಗ, ಓದಿದಾಗ ನಾವು ಬಹಳ ಪುಣ್ಯವಂತರು ಅಂತ ನಮ್ಗೆ ಅನಿಸ್ತದೆ. ಅಷ್ಟೊಳಗ ಶಂಭಾ ಜೋಶಿ ಅವರ ಬಗ್ಗೆ ಬಹಳ ಚೆನ್ನಾಗಿ ಕೃಷ್ಣ ಕಟ್ಟಿ ಸರ್ ಹೇಳಿದ್ರು. ಬಹುಶಃ ಶಂಭಾ ಜೋಶಿ ಅವರು ಒಬ್ಬ ಸಂಶೋಧಕರು, ಸತ್ಯದ ಹಿಂದೆ ಬಿದ್ದವರು, ಒಂದು ಕರ್ನಾಟಕ ಸಂಸ್ಕೃತಿಯ ಮೇಲೆ ಒಂದು ಅಧ್ಯಯನವನ್ನ ಮಾಡಿದವರು, ಜೊತೆಗೆ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದವರು. ಬಹುಶಃ ಅವರ ಬಗ್ಗೆ ಒಂದು ಇಡೀ ದಿನ ವಿಚಾರ ಸಂಕಿರಣ ಮಾಡಿದ್ರೂ ಕೂಡ ತಪ್ಪಾಗಿರ್ತಿಲ್ಲ. ಅಷ್ಟೊಂದು ವಿಷಯಗಳನ್ನ ಶಂಭಾ ಜೋಶಿ ಅವರು ಮಾಡಿದ್ದಾರೆ. ಆದ್ರೆ ನಾವು ಸಮಯದ ಅಭಾವದಿಂದ ಪಾಪ ಅವರಿಗೆ ಒಂದು 20 ನಿಮಿಷ ಮಾತಾಡ್ರಿ ಸರ್ ಅಂತ ಅಷ್ಟೇ ಹೇಳಿದ್ವಿ. ಹೀಗಾಗಿ ಅವರು ವಿಷಯವನ್ನ ಮೊಟಕುಗೊಳಿಸಿದ್ರು. ಅದರಿಂದ ಅವ್ರಿಗೂ ಬಹುಶಃ ಸಮಾಧಾನ ಇಲ್ಲ, ನಮಗೂ ಕೂಡ ಸಮಾಧಾನ ಇಲ್ಲ. ಇರ್ಲಿ, ಮತ್ತೊಂದ್ಸಲ ಏನಾದ್ರೂ ಈ ರೀತಿಯಾದಂತ ಕಾರ್ಯಕ್ರಮಗಳನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ, ಈ ಜನವರಿ 4 ಸಂಶೋಧನಾ ದಿನವನ್ನ, ಜನವರಿ 31 ಕವಿ ದಿನವನ್ನ ಮಾಡ್ಬೇಕು ಅನ್ನುವಂತ ಆಸೆಯನ್ನ ಅವರು ವ್ಯಕ್ತಪಡಿಸ್ಯಾರ. ಅದು ಕೂಡ ಮುಂದೆ ಅದು ನೆರವೇರಲಿ ಅನ್ನುವಂತ ಮಾತನ್ನ ಈ ಮೂಲಕ ನಾನು ಹೇಳ್ತಾ, ಇವರು ಕರ್ನಾಟಕ ಹೈಸ್ಕೂಲು ಮತ್ತು ನಮ್ಮ ವಿಕ್ಟೋರಿಯಾ ವಿದ್ಯಾರಣ್ಯ, ಮೊದಲು ವಿಕ್ಟೋರಿಯಾ ಅಂತಿತ್ತು ಬ್ರಿಟಿಷರ ಕಾಲಕ್ಕೆ, ಆಮೇಲೆ ವಿದ್ಯಾರಣ್ಯ ಆಯ್ತು. ಆಗಿನ ಕಾಲದಲ್ಲಿ ಇವರೆಲ್ಲ ಕೆಲಸವನ್ನ ಮಾಡಿದಂತವ್ರು. ಅಂಥವರ ಒಂದು ಇದು ಏನು ಅಂತಂದ್ರೆ, ಬದುಕನ್ನ ಓದಿದಾಗ ನಮ್ಮ ಬದುಕು ಕೂಡ ನಾವು ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಈ ಸಂಶೋಧಕರು ಏನಂತಂದ್ರೆ, ಶಂಭಾ ಜೋಶಿ ಅವ್ರದ್ದೇ ನೀವು ಹೇಳಿದ್ರು, ಗಂಡ ಹೆಂಡತಿ ಒಂದೇ ದಿನ ತೀರ್ಕೊಂಡ್ರು ಅನ್ನುವಂಥದ್ದು. ಅದೇ ರೀತಿ ಕೀರ್ತನಾಥ್ ಕುರ್ತಕೋಟಿ ಅವ್ರದ್ದು ಕೂಡ ನಾವು ಕೇಳಿದ್ದ, ಅವರು ಸರ್ ಕುರ್ತಕೋಟಿ ಸರ್ ಮನೆಯಲ್ಲಿ ಅವರ ಮನೆಯವರು, ಅವ್ರ ಹಾಸ್ಪಿಟಲ್ ನಲ್ಲಿ ಅವ್ರ ಮನೆಯವರು ಒಂದೇ ದಿನ ಅವರು ಕೂಡ ಸುನಿದರು. ಬಹುಶಃ ಸತಿಪತಿಗಳೊಂದಾದ ಭಕ್ತಿ ತಮಪ್ಪುದು ಶಿವಂಗೆ ಅನ್ನುವ ರೀತಿಯೊಳಗೆ ಬಹಳಷ್ಟು
ಸಂಶೋಧಕರು, ಸಾಹಿತಿಗಳು ಗಂಡ ಹೆಂಡತಿ ಒಂದೇ ದಿನ ಹಸು ನೀಗಿದ್ದು ಕೂಡ ಒಂದು ಯೋಗ ಅನ್ನುವಂಥದ್ದು, ಅದರೊಳಗೆ ನಮ್ಮ ಶಂಭಾ ಜೋಶಿ ಅವರು ಕೂಡ ಒಬ್ಬರು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಅವರು ಕೃಷ್ಣ ಕಟ್ಟಿ ಸರಿಗೆ ಇದೆಲ್ಲ ವಿಷಯವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಶಿಕ್ಷಕರು ಶ್ರೀಮತಿ ಗೊರೆಪಾಳ್ ಮೇಡಮ್ ಅವರು ಮತ್ತೆ ಶಕುಂತಲಾ ಮ್ಯಾಮ್, ನಾವು ವಿಜ್ಞಾನ ವಿಭಾಗದಾಗ ಅಭ್ಯಾಸ ಮುಗಿಸಿದ್ದ. ನನಗೆ SSLC ನಾ ಕನ್ನಡ ಸಬ್ಜೆಕ್ಟ್ ಮೂರ್ ಮಾಡಿದ್ನಿ. ನಂಗೆ ಬಹಳ ಖುಷಿ ಐತಿ. ಕನ್ನಡದ ನಾವು ಪ್ರತಿನಿತ್ಯ ಕನ್ನಡವನ್ನ ಓದ್ತಿರ್ತೀವಿ, ಅದನ್ನ ಅಷ್ಟು ಕಷ್ಟಪಟ್ಟು ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಅಂತ ಸಬ್ಜೆಕ್ಟ್ ನಾವು ಓದ್ತೀವಿ ಅಂದ್ರೆ ನಾವು ಪುಣ್ಯ ಮಾಡಿರ್ತೀವಿ. ಮತ್ತೆ ಅಷ್ಟೇ ಅಲ್ಲದೆ ಈ ವಿದ್ಯಾಲಯದಾಗ ನಾ ಕಲ್ತಿದ್ ನನಗೆ ಬಹಳ ಭಾಗ್ಯವಂತ ಅಂತ ಅನಿಸ್ತೈತಿ. ಯಾಕಂತಂದ್ರೆ ಇಲ್ಲಿ ದರಾ ಬೇಂದ್ರೆ ಅವರು ಜ್ಞಾನಪೀಠ ಪುರಸ್ಕೃತವನ್ನ ಅವರು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲೇ ವಿದ್ಯಾರ್ಥಿಯಾಗಿ ಮತ್ತು ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅಂತ ಮಹಾವಿದ್ಯಾಲಯ ನಾವು ಕಲಿಯತ್ತೀವಿ ಅಂದ್ರೆ ನಾವೆಲ್ಲ ಭಾಗ್ಯವಂತರಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಾವು SSLC ಓದಿದ್ವಿ, ಹಕ್ಕಿ ಹಾರತಿದೆ ನೋಡಿದಿರ ಅಂತ ಅದನ್ನ ದರಾ ಬೇಂದ್ರೆ ಅವ್ರು ಬರ್ದಾರ. ಮತ್ತೆ ದ್ವಿತೀಯ PUC ಒಳಗೂ ಬೆಳಗು ಜಾವ ಅಂತ ಬರ್ದಾರ. ಅವರು ಪ್ರತಿಯೊಂದು ಕವಿತೆನೂ ನಮಗ ಬಹಳ ಪ್ರೇರಣೆ ಆಗುವಂತೈತಿ. ಬೆಳಗು ಜಾವ ಒಳಗವರು ಯೌವನ ಮತ್ತು ಮುಪ್ಪಿನ ನಡುವಿನ ವ್ಯತ್ಯಾಸ ನಮ್ಗೆ ತಿಳಿಸ್ಕೊಡ್ತಾರ. ಮತ್ ಯಾವ ರೀತಿ ನಾವ್ ಯೌವನ ಇದ್ದಾಗಲೇ ಕಷ್ಟಪಟ್ಟು ನಮಗ ಆಗುವಂತ ಸಾಧನೆ ಮಾಡೋ ಪೀಳಿಗೆ ಕಾಲ ಇದ್ದಂಗ ನಾವು ಸಾಧನೆ ಮಾಡ್ಬೇಕಂತ ಅವ್ರು ಹೇಳ್ತಾರ. ಮತ್ ಇನ್ ಬೆಳಗು ಜಾವದಾಗ ಯಾವ ರೀತಿ ಸಾಧನೆ ನಾವು ಆಕಾಶದಲ್ಲಿ ಮಾಡ್ಬೇಕಂತ ಅವರು ಮನ ಮುಟ್ಟುವಂತ ಕವಿತೆಗಳನ್ನ ಅವ್ರು ಬರೀತಾರ.